ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಪಾಪ ಏನು ಸೋಷಿಯಲ್ ಮೀಡಿಯಾದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಹವ ನೆಕ್ಸ್ಟ್ ಲೆವೆಲಿಗೆ ಎದ್ದುಬಿಟ್ಟಿದೆ ನೋಡಿ. ಅದೇ ಹೇಳೋದು, ನಮ್ಮ ಯೂತ್ಸ್ ಮನ್ಸು ಮಾಡಿದ್ರೆ ಸಮಾಜವನ್ನು ಯಾವ ರೀತಿ ಯಾವ ಹಂತಕ್ಕೆ ಬೇಕಾದರೂ ತಗೊಂಡು ಹೋಗ್ಬೋದು, ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆಯನ್ನಾದರೂ ಸೃಷ್ಟಿ ಮಾಡಬಹುದು ಅನ್ನೋದಕ್ಕೆ CJP ಪಾರ್ಟಿನೇ ಫಾರ್ ಎಕ್ಸಾಂಪಲ್ ಆಗಿ ತಗೋಬೋದು. ಎಕ್ಸಾಂಪಲ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದು. ನೋಡಿ, ಇವರು CJI ಅಂದರೆ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನು ಹೇಳಿದ್ರು, ಸೊ ಯಾರು ಅಂದರೆ ಸೊಸೈಟಿ ಅಗೇನ್ಸ್ಟ್ ಆಗಿ ಮಾತಾಡ್ತಿದ್ದಾರೆ ಅಥವಾ ಪೊಲಿಟಿಕಲ್ ಪಾರ್ಟೀಸ್ ಅಜೆಂಡಾಸ್ ವಿರುದ್ಧವಾಗಿ ಯಾರು ಅಗೇನ್ಸ್ಟ್ ಆಗಿ ಮಾತಾಡ್ತಿದ್ದಾರೆ ಅಥವಾ ಸಮಾಜದಲ್ಲಿ ನಡೀತಿರುವಂತಹ ಅನ್ಯಾಯಗಳ ಕುರಿತು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿದ್ದಾರೆ, ಇಂಥವ್ರನ್ನೆಲ್ಲ ಯಾವ ರೀತಿ ಹೋಲಿಕೆ ಮಾಡಿಬಿಟ್ರು ಅಂದರೆ ಅವರೆಲ್ಲ ಉದ್ಯೋಗನೇ ಇಲ್ದವರು, ಒಂಥರ ಜಿರ್ಲೆಗಳ ಥರ ಅನ್ನೋ ಥರ ಜಿರ್ಲೆಗಳಿಗೆ ಹೋಲಿಕೆ ಮಾಡಿಬಿಡ್ತಾರೆ. ಸೋಷಿಯಲ್ ಇಶ್ಯೂಸ್ ಬಗ್ಗೆ ಮಾತಾಡುವಂತಹ ಎಲ್ಲರನ್ನ, ಅಂದರೆ ಸೋಷಿಯಲ್ ಮೀಡಿಯಾನ ಯುಟಿಲೈಸ್ ಮಾಡಿಕೊಂಡು ಸೋಷಿಯಲ್ ಇಶ್ಯೂಸ್ ಬಗ್ಗೆ ಯಾರ್ಯಾರು ಮಾತಾಡ್ತಾಯಿದ್ರು ಅವ್ರನ್ನೆಲ್ಲ ಕಾಕ್ರೋಚ್ಗೆ ಹೋಲಿಕೆ ಮಾಡಿಬಿಟ್ರು. ಅದನ್ನೇ ಯೂತ್ಸ್ ಚಾಲೆಂಜಿಂಗ್ ಆಗಿ ತಗೊಂಡು CJP ಪಾರ್ಟಿಯನ್ನು ಕಟ್ಟಿದ್ರು. ಆ್ಯಂಡ್ ನಾನು ಇವತ್ತು ನೈಟ್ ಮಲಗುವಾಗ ನೋಡಿದ್ದು 935K 935K ಫಾಲೋವರ್ಸ್ ಇದ್ದಿದ್ದು. ಆ್ಯಂಡ್ ಹಾಗೆ ಹಂತವಾಗಿ ನೋಡ್ತಾ ಇದ್ದೀನಿ. ಮಿಡ್ ನೈಟಲ್ಲಿ ನೋಡಿದ್ದೀನಿ 1.5 or 2.1 ಮಿಲಿಯನ್ ಸಮಥಿಂಗ್ ಏನೋ ಇತ್ತು. ಆ್ಯಂಡ್ ಇವತ್ತು ಎಷ್ಟು ಬೆಳಗ್ಗೆ ಒಂದು 12 ಗಂಟೆಗೆ ನೋಡಬೇಕಾದ್ರೆ 3 ಮಿಲಿಯನ್ಸ್ ಆಗಿತ್ತು. ಆ್ಯಂಡ್ ಮಧ್ಯಾಹ್ನ ಒಂದು 2 ಗಂಟೆ ಅಷ್ಟೊತ್ತಿಗೆ ತೆಗಿತೀನಿ 4.1 ಮಿಲಿಯನ್ ಅಷ್ಟು ಫಾಲೋವರ್ಸ್ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಆಗಿದ್ದಾರೆ. ಸೊ ಇದಕ್ಕೆ ಎಕ್ಸಾಂಪಲ್ ಆಗಿ ನಾವು ಇಬ್ರು ಕನ್ಸಿಡರ್ ಮಾಡ್ಬೋದು. ನೋಡಿ, ಆವಾಗ ಸೋಷಿಯಲ್ ಇಶ್ಯೂಸ್ ಬಗ್ಗೆ ಮಾತಾಡ್ತಿದ್ರು ಅನ್ನುವಂತಹ ಒಂದು ವಿಚಾರಕ್ಕಾಗಿಯೇ ನಾವೆಲ್ಲರೂ ಅಂದರೆ ಪ್ರೆಸೆಂಟ್ ಸೊಸೈಟಿಲಿ ನಮ್ಮ ಇಂಡಿಯಾದಲ್ಲಿ ಎಲ್ಲರೂ ಕೂಡ ರಾಘವ್ ಚಡ್ಡಾಗೆ ಸಪೋರ್ಟ್ ಮಾಡಿದ್ದೆ. ಅದಕ್ಕೆ ನಮ್ಮ ಸೊಸೈಟಿಲಿ ಏನು ಇಶ್ಯೂಸ್ ನಡೀತಿದೆ ಅದ್ರ ಅಗೇನ್ಸ್ಟ್ ಆಗಿ ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ, ಸದನದಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರದ ಕುರಿತು ಥಿಂಕ್ ಮಾಡಿ ಅವ್ರಿಗೆ ಫುಲ್ ಸಪೋರ್ಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ ಯಾವಾಗ BJP ಪಕ್ಷವನ್ನು ಮತ್ತೆ ಜಾಯಿನ್ ಆದಮೇಲೆ ಅವರು ತಮ್ಮ ವ್ಯಾಲ್ಯೂನ ಕಳ್ಕೊಂಡ್ರು. ಆಮ್ ಆದ್ಮಿ ಪಾರ್ಟಿಯನ್ನು ಬಿಟ್ಟು ಯಾವಾಗ ಹೋಗಿ BJPಗೆ ಜಾಯಿನ್ ಆದ್ರು ಆವಾಗ ಅವ್ರ ವ್ಯಾಲ್ಯೂನ ಕಳ್ಕೊಳ್ಳೋದಲ್ದೇ ಫಾಲೋವರ್ಸ್ ಕೂಡ ಸಡನ್ನಾಗಿ ಅವತ್ತೇ ಯಾವಾಗ ಪಾರ್ಟಿಗೆ ಸೇರ್ಕೊಂಡ್ರು ಅವತ್ತೇ 1 to 2 ಮಿಲಿಯನ್ ಎಲ್ಲ ಅವರು ಅನ್ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಇವಾಗ ಇನ್ನೂ ಕಡಿಮೆ ಆಗಿಬಿಟ್ಟಿದೆ ಬಿಡಿ. ಅವ್ರ ಸೋಷಿಯಲ್ ಇಶ್ಯೂಸ್ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವರ ಒಂದು ಪ್ರೊಫೈಲ್ ಐಡೆಂಟಿಟಿ ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು. BJP ಸೇರಿದ್ಮೇಲೆ ಫುಲ್ ಡಿಕ್ರೀಸ್ ಆಗಿ ಹೋಯಿತು. ಆ್ಯಂಡ್ ಇವಾಗ ನೋಡಿ, ಅದೇ ರೀತಿಯ CJI ಏನು ಮಾತಾಡಿದ್ರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನು ಮಾತಾಡಿದ್ರು ಅದನ್ನೇ ಚಾಲೆಂಜಿಂಗ್ ಆಗಿ ತಗೊಂಡು CJP ಪಾರ್ಟಿಯನ್ನು ಕಟ್ಟಿದ್ದಾರೆ. ನಿಜವಾಗ್ಲೂ ನಾವೆಲ್ಲ ಖುಷಿ ಪಡಬೇಕು. ಬಟ್ ಬೇಜಾರಂದರೆ ಈ ಥರ ಏನೋ ಒಂದು ಇದರಲ್ಲಿ ಅಂದರೆ ಒಂದು ಹುಮ್ಮಸ್ಸಲ್ಲಿ ಎಲ್ಲ ಹೋಗ್ತಿದ್ದಾರೆ ಅಂದ್ಕೊಳ್ಳಿ, ಹೋಗಿದ್ದು ಹಾಗೆ ಇರಬೇಕು. ಆ್ಯಂಡ್ ಅದಕ್ಕೋಸ್ಕರನೇ ಯೂತ್ಸ್ ನೋಡಿ ಒಂದು ದಿನದಲ್ಲಿ 3 ಮಿಲಿಯನ್ 4 ಮಿಲಿಯನ್ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾರೆ ಅಂದರೆ ನಮ್ಮ ಭಾರತದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿದೆ, ಎಷ್ಟೆಲ್ಲ ಸಮಸ್ಯೆಗಳ ವಿರುದ್ಧ ಜನ ಹೋರಾಡಬೇಕಾಗಿದೆ, ಎಷ್ಟೆಲ್ಲ ಸಮಸ್ಯೆಗಳ ವಿರುದ್ಧ ಜನ ಮಾತಾಡಬೇಕಾಗಿದೆ, ಎಷ್ಟು ನಮಗೆ ಬೇರೊಂದು ಪಕ್ಷದ ಅವಶ್ಯಕತೆ ಇದೆ, ಎಷ್ಟೆಷ್ಟು ಒಳ್ಳೆ ರಾಜಕಾರಣಿಗಳ ಅವಶ್ಯಕತೆ ನಮಗಿದೆ. ಇಲ್ಲಿ ರಾಜ ಆಳ್ವಿಕೆ ನಡೆಸೋಕ್ಕಿಂತ ಪ್ರಜೆಗಳು ಆಳ್ವಿಕೆ ನಡೆಸುವಂತಹ ಪರಿಸ್ಥಿತಿ ಸೃಷ್ಟಿಯಾಗಬೇಕು ಅನ್ನುವಂತಹ ಮನಸ್ಥಿತಿ ಎಷ್ಟು ಜನದಲ್ಲಿ ಇದೆ ಅನ್ನುವಂಥದ್ದು ಈ ಒಂದು ಡೆವಲಪ್ಮೆಂಟ್ ನೋಡಿದ್ರೆ, ಬದಲಾವಣೆಯನ್ನು ನೋಡಿದ್ರೆ ಎಲ್ರಿಗೂ ಅರ್ಥ ಆಗತ್ತೆ. ಆ್ಯಂಡ್ ಆಗಲೇಬೇಕು ಕೂಡ. ಆ್ಯಂಡ್ ನಮಗೂ ಅದೇ ಬೇಕಾಗಿರುತ್ತೆ. ಸಾಕಾಗೋಗ್ಬಿಡ್ತು. ಎರಡೂ ಕಾಂಗ್ರೆಸ್ ಮತ್ತು BJP ಎರಡೂ ಕೂಡ ಒಂದೇ ನಾಣ್ಯದ 2 ಮುಖಗಳ ಥರ ವರ್ತಿಸಿ ನಮ್ಮನ್ನೆಲ್ಲ ದೋಚಿ ಬಗ್ದು ತಿಂತಾ ಇದ್ದಾವೆ. ಇವತ್ತು ಬಿದ್ದವರು ಹೇಳೋಕ್ಕಾಗ್ತಿಲ್ಲ, ಎದ್ದವರು ಮುಂದೆ ಹೋಗೋಕ್ಕಾಗ್ತಾಯಿಲ್ಲ, ಅಥವಾ ಮುಂದೋದವರು ಹಿಂದೆ ಬೀಳೋಕ್ಕಾಗ್ತಿಲ್ಲ, ಬಿದ್ದವರು ಅಂತ ವ್ಯವಸ್ಥೆ ಸೃಷ್ಟಿಯಾಗ್ತಿದೆ. ಆ್ಯಂಡ್ CJP ಪಾರ್ಟಿಯ ಒಂದು ಬೆಳವಣಿಗೆ ನೋಡಿದ್ರೆ ಫುಲ್ ಖುಷಿ ಆಗತ್ತೆ. ಅದು ಒಂದು ರಾತ್ರಿಲಿ 3 ಮಿಲಿಯನ್ಗಿಂತ ಹೆಚ್ಚಿನ ಫಾಲೋವರ್ಸ್ನ ತಗೊಂಡಿದ್ದಾರೆ ಅಂದರೆ
ದಟ್ ಈಸ್ ದ ಪವರ್ ಆಫ್ ಸೋಷಿಯಲ್ ಮೀಡಿಯಾ. ಅದೇ ಹೇಳ್ತೇವಲ್ಲ, ಸೋಷಿಯಲ್ ಮೀಡಿಯಾವನ್ನು ಇವಾಗಿನ ದಿನಗಳಲ್ಲಿ ನಾವು ಯಾವ ರೀತಿ ಏನು ಉಳಿಸ್ಕೋತೀವಿ ಅಥವಾ ಯಾವ ರೀತಿ ನಾವು ಬಳಸ್ಕೋತೀವಿ ಅಥವಾ ಯಾವ ರೀತಿ ಅದ್ರ ಮುಖಾಂತರ ಜನಗಳಿಗೆ ಹೇಗೆಲ್ಲ ನಾವು ವಿಷಯಗಳನ್ನು ತಿಳಿಸೋಕ್ಕೆ ಸಾಧ್ಯ, ನಮ್ಮ ಸಮಸ್ಯೆಗಳನ್ನು ಹೇಗೆಲ್ಲ ಪರಿಹಾರ ಮಾಡ್ಕೋಬೋದು, ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋ ಹಾದಿ ಯಾವುದು ಅನ್ನೋದನ್ನು ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ತಿಳ್ಕೋಬಹುದು. ಇವತ್ತು ಅವುಗಳು ಇರೋದಕ್ಕೇ ನಮ್ಮ ದೇಶದಲ್ಲಾಗ್ತಿರುವಂತಹ ಎಷ್ಟು ಅನಾಚಾರಗಳು, ಭ್ರಷ್ಟಾಚಾರಗಳು, ಅನ್ಯಾಯಗಳು, ಸಮಸ್ಯೆಗಳನ್ನು ಗುರುತಿಸೋದು ತಕ್ಷಣ ತಿಳಿಸೋದಕ್ಕೆ ಸಾಧ್ಯ ಆಗ್ತಿದೆ ಅಂದರೆ ಸೋಷಿಯಲ್ ಮೀಡಿಯಾಗಳಿಂದ ಮಾತ್ರ. ಇಲ್ಲ ಅಂದಿದ್ರೆ ಇವಾಗ ಏನು ಒನ್ ಸೈಡೆಡ್ ನ್ಯೂಸ್ ಚಾನೆಲ್ಸ್ಗಳಿದ್ದಾವೆ, ಅದ್ರ ಕಡೆಯಿಂದ ಜನ ಇವಾಗ ಏನು ಅಲ್ಪ ಸ್ವಲ್ಪ ಅರ್ಥಕೊಳ್ತಾ ಇದ್ದಾರೆ, ಅದನ್ನು ಕೂಡ ಕಳ್ಕೊಂಡು ಹೆಂಗೆ ಬೇಕು ಹಂಗಿರ್ತಿದ್ರು ಅನ್ಸುತ್ತೆ. ಆ್ಯಂಡ್ ಇವತ್ತು ಅದನ್ನು ಈ ಒಂದು ಬೆಳವಣಿಗೆ ನೋಡಿ ಫುಲ್ ಖುಷಿ ಆಯಿತು. ಬಟ್ ಏನಪ್ಪ ಅಂದರೆ ಇವರು ಬಿಲ್ಡ್ ಮಾಡ್ಕೊಂಡಿರುವಂತಹ ಇಮೇಜ್ ಹಂಗೆ ಉಳಿಬೇಕು. ಆ್ಯಂಡ್ ನಾವು ಕೂಡ ಇವಾಗ ಅದರಲ್ಲಿ ಆಲ್ರೆಡಿ ಮೆಂಬರ್ ಆಗಿ ಆಯಿತು. ಹಾಗೆ ಉಳಿಬೇಕು ಅಂದರೆ ರಾಘವ್ ಚಡ್ಡಾ ಅಂತವ್ರನ್ನಂತರೂ ಅನುಸರಿಸಕ್ಕೆ ಹೋಗಬಾರ್ದು. ನಾವು ಅವರು ಸೋಷಿಯಲ್ ಇಶ್ಯೂಸ್ ಬಗ್ಗೆ ಮಾತಾಡಿದ್ ನೋಡಿ ಫುಲ್ ಖುಷಿಯಿಂದ ನಮ್ಮ ಸಮಾಜಕ್ಕೆ ಇಂಥ ಒಬ್ಬ ರಾಜಕಾರಣಿಯ ಅವಶ್ಯಕತೆ ಇದೆ ಅಂತ ಎಲ್ಲ ಅಂದ್ಕೊಂಡು ಅವ್ರಿಗೆ ಫುಲ್ ಸಪೋರ್ಟ್ ಮಾಡಿಕೊಂಡು ನಾವು ಅವ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ನೆಕ್ಸ್ಟ್ ಹೆಂಗಾಗೋಯ್ತು ಅಂದರೆ ಸಗಣಿ ತಗೊಂಡು ನಮ್ಮ ಮುಖಕ್ಕೆ ನಾವೇ ಹೊಡ್ಕೊಂಡಂಗಾಯಿತು. ನಾವು ಅದರಿಂದ ಭಾರಿ ರಾಘವ್ ಚಡ್ಡಾ ಅವರಿಂದ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಆ್ಯಂಡ್ ಅವರು ಏನೋ ಸದನದಿಂದ ಅಥವಾ ಆಮ್ ಆದ್ಮಿ ಪಾರ್ಟಿಯಿಂದ ಹೊರಗೆ ಬಂದಮೇಲೆ ಹೊಸ ಪಕ್ಷವನ್ನು ಕಟ್ತಾರೆ, ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಬೇಕು, ಇಡೀ ಯೂತ್ಸ್ ಎಲ್ಲ ಅವ್ರ ಜೊತೆಯಾಗಿ ನಿಲ್ಲಬೇಕು, ಸಮಾಜದಲ್ಲಿ ಒಂದು ಒಳ್ಳೆ ರೀತಿ ಬದಲಾವಣೆ ಆಗುತ್ತೆ ಅನ್ನೋಂಥದ್ದು ಒಂದಷ್ಟು ಕನಸುಗಳನ್ನು ಕಟ್ಕೊಂಡು ನಾವು ಏನೋ ಒಂದಷ್ಟು ಕಾನ್ಫಿಡೆನ್ಸ್ ಇತ್ತು. ಬಟ್ ಇವಾಗ ಅವ್ರು ಹೊರಟೋಗಾಯಿತು ಆ್ಯಂಡ್ ಅವರು ಟ್ರಸ್ಟ್ಗಳನ್ನು ಕೂಡ ಹಾಳು ಮಾಡ್ಕೊಂಡಾಯಿತು. ಆ್ಯಂಡ್ ಇವಾಗ CJP ಪಾರ್ಟಿನ ನಾನಂತರೂ ಬೆಂಬಲಿಸ್ತೀನಿ. ಅದು ನಿಮ್ಮ ಪರ್ಸ್ನಲ್, ಹೇಳೋ ರೈಟ್ಸ್ ನನಗಿಲ್ಲ, ಬಟ್ ಹೇಳೋ ರೈಟ್ಸ್ ನನಗಿದೆ, ಕೇಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಯಾರೆಲ್ಲ ವಿಡಿಯೋ ನೋಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ